ಕುವೆಂಪು ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳು ಶರತ್ ಅನಂತಮೂರ್ತಿಯವರು, ಮಾನ್ಯ ಕುಲಸಚಿವರು ಮಂಜುನಾಥ್ ಅವರು, ಕೇಶವ ಶರ್ಮಾ ಅವರು, ತಾರಿಣಿ ಶುಭದಾಯಿನಿಯವರು, ಅತಿಥಿಗಳಾಗಿರುವಂತಹ ಪ್ರೊಫೆಸರ್ ಪ್ರಶಾಂತ್, ಪ್ರೊಫೆಸರ್ ನೆಲ್ಲಿಕಟ್ಟೆ, ಪ್ರೊಫೆಸರ್ ಮುತ್ತಯ್ಯ ಅವರು, ಸಬಿತಾ ಮತ್ತು ನನ್ನ ಬಹಳ ಪ್ರೀತಿಯ ವಿದ್ಯಾರ್ಥಿಗಳು, ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲಿಗೆ ನಾನು ನಿಮ್ಮೆಲ್ಲರ ಕ್ಷಮೆ ಕೇಳಬೇಕು. ಯಾಕಂತಂದರೆ ಇವತ್ತು ನಿಮ್ಮೊಂದಿಗೆ ನಾನು ಪ್ರತ್ಯಕ್ಷವಾಗಿ ಇರಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಆದರೆ ದೈಹಿಕವಾಗಿ ನಿಮ್ಮ ಜೊತೆ ಇಲ್ಲದಿದ್ರೂ ನನ್ನ ಮನಸ್ಸು, ನನ್ನ ಹೃದಯ ಇವತ್ತು ಇಡೀ ದಿವಸ ನಿಮ್ಮ ಜೊತೆಗೆ ಇರ್ತಾವೆ. ಯಾಕಂತಂದ್ರೆ ವಿಶೇಷವಾಗಿ ನಾನು ಯಾವಾಗಲೂ ಪ್ರೀತಿಸುವ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಲಿಕ್ಕೆ ಇಷ್ಟ ಆಸಕ್ತಿಯಿಂದ ಬಂದಿದ್ದೀರಲ್ಲ, ನನಗೆ ಭಾಳ ಖುಷಿ ಅನ್ನಿಸ್ತದೆ. ಜೊತೆಗೆ ವೇದಿಕೆಯ ಮೇಲಿರುವ ಬಹುಪಾಲು ಗಣ್ಯರು ನಾನು ಬಹಳಷ್ಟು ಗೌರವಿಸುವ, ಪ್ರೀತಿಸುವ ವ್ಯಕ್ತಿಗಳು. ಇವತ್ತು ಮಾನ್ಯ ಕುಲಪತಿಗಳಾಗಿರುವ ಶರತ್ ಅವರನ್ನು ಭಾಳ ವರ್ಷಗಳ ಹಿಂದೆ ಅವರಿನ್ನೂ ಚಿಕ್ಕ ಹುಡುಗನಾಗಿದ್ದಾಗ ಮೈಸೂರಿನ ಅವರ ಮನೆಯೊಳಗೆ ನಾನು ನೋಡಿದ್ದೆ. ಅವರ ಪೂಜ್ಯ ತಂದೆಯವರಾದ ಅನಂತಮೂರ್ತಿಯವರು ನನಗೆ ಬಹಳ ಆತ್ಮೀಯರಾದ ಹಿರಿಯ ಸ್ನೇಹಿತರು, ಹಿತೈಷಿಗಳು ಆಗಿದ್ದರು. 60ರ ದಶಕದೊಳಗೆ ನನ್ನ ಮೊದಲ ಕಥಾ ಸಂಕಲನ ಮುಳ್ಳುಗಳು ಪ್ರಕಟವಾದಾಗ ಸಂಪ್ರದಾಯವಾದಿಗಳೆಲ್ಲ ನನ್ನನ್ನು ಉಗ್ರವಾಗಿ ಟೀಕಿಸ್ತಾ ಬೈತಾ ಇದ್ದಾಗ ಅನಂತಮೂರ್ತಿಯವರು ನನಗೆ ಅಗಾಧವಾದ ನೈತಿಕ ಬೆಂಬಲವನ್ನು ಕೊಟ್ಟರು. ಅದಕ್ಕಾಗಿ ನಾನು ಇವತ್ತು ಅವರಿಗೆ ಕೃತಜ್ಞಳು. ಇವತ್ತು ಶರತ್ ಅವರು ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದನ್ನು ನೋಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತದೆ. ಹಾಗೆ ಪ್ರೊಫೆಸರ್ ಕೇಶವ ಶರ್ಮಾ ಅವರನ್ನು ಮತ್ತು ತಾರಿಣಿ ಶುಭದಾಯಿ ಅವರನ್ನು ಸಹ ಅವರ ವಿದ್ವತ್ತಿಗಾಗಿ ಕನ್ನಡ ಸಾಹಿತ್ಯಕ್ಕೆ ಅವರು ನೀಡುತ್ತಾ ಬಂದಿರುವಂತಹ ಅಮೂಲ್ಯ ಕೊಡುಗೆಗಾಗಿ ನಾನು ಯಾವಾಗಲೂ ಗೌರವಿಸ್ತೀನಿ. ಇಷ್ಟೆಲ್ಲ ಗಣ್ಯರನ್ನು ಸೇರಿಸಿ ಈ ಕಾರ್ಯಕ್ರಮ ಆಯೋಜಿಸಿರುವ ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಪದವಿ ಕಾಲೇಜು ಶಿಕ್ಷಕರ ಸಂಘ ವೇದಿಕೆ, ಅದರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಮುಖ್ಯವಾಗಿ ಇದಕ್ಕಾಗಿ ಬಹಳ ಶ್ರಮ ಪಟ್ಟಿರುವಂತಹ ಸಬಿತಾ ಬನ್ನಾಡಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ಹೇಳಬೇಕು. ಸಬಿತಾ ಮೊನ್ನೆ ಹಾಗೆ ಮಾತಾಡುವಾಗ ಹೇಳಿದರು, ನೀವು ಬರವಣಿಗೆ ಪ್ರಾರಂಭ ಮಾಡಿದಾಗ ವಾತಾವರಣ ಹೆಂಗಿತ್ತು, ನಿಮ್ಮ ಬಾಲ್ಯದ ಪ್ರಭಾವಗಳೇನು, ನೀವು ಕಥೆಯನ್ನೇ ಯಾಕೆ ನಿಮ್ಮ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ ಆರಿಸಿಕೊಂಡ್ರಿ ಅಂತ. ಹೀಗಾಗಿ ನಾನು ಈ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಒಂದು 4 ಮಾತು ಮಾತ್ರ ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತಿನ ಹೆಚ್ಚಿನ ಸಮಯ ಎಲ್ಲ ನಿಮ್ಮದು, ನಿಮ್ಮ ಓದಿಗೆ, ನಿಮ್ಮ ಸಂವಾದಕ್ಕೆ, ಚರ್ಚೆಗೆ ಮೀಸಲಾಗಿರುವಂಥದ್ದು. ನಾನು ಚಿಕ್ಕಂದಿನಿಂದಲೇ ಬರೀತಾ ಇದ್ದೆ. ಕರ್ಮವೀರ, ಸಂಯುಕ್ತ ಕರ್ನಾಟಕ, ಕಸ್ತೂರಿ, ಕಥೆಗಾರ, ಪ್ರತೀಕ ಇತ್ಯಾದಿ ದಿನಪತ್ರಿಕೆಗಳಲ್ಲಿ, ಮಾಸಪತ್ರಿಕೆಗಳಲ್ಲಿ ನನ್ನ ಕಥೆಗಳು, ಲೇಖನಗಳು ಪ್ರಕಟ ಆಗ್ತಾಯಿದ್ದವು. ನನ್ನ ಕಥಾ ಸಂಕಲನ ಮೊದಲು ಪ್ರಕಟ ಆದದ್ದು 1967ನೇ ಇಸ್ವಿಯೊಳಗೆ. ಅದು 20ನೇ ಶತಮಾನದ ಉತ್ತರಾರ್ಧ. ಆಗ ಹೆಚ್ಚು ಕಡಿಮೆ ಇಡೀ ಜಗತ್ತಿನೊಳಗೆ ಮಹಿಳಾ ಸಾಹಿತ್ಯ ಒಂದು ಆಳವಾದ, ಉತ್ಕಟವಾದ ಟ್ರಾನ್ಸ್ಫಾರ್ಮೇಷನ್, ರೂಪಾಂತರ ಹೊಂತ ಇತ್ತು. ಅಂಥ ಕಾಲ ಅದು. ಸ್ಥಾಪಿತ ಮೌಲ್ಯಗಳನ್ನು ಧಿಕ್ಕರಿಸಿ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಲೇಖಕಿಯರು ದಿಟ್ಟವಾಗಿ ತರಾಟೆಗೆ ತೆಗೆದುಕೊಳ್ಳಲು ಪ್ರಾರಂಭ ಮಾಡಿದ್ದಂತಹ ಕಾಲ. ಜೊತೆಗೆ ಮಹಿಳಾ ಅಸ್ಮಿತೆಯನ್ನು, ಮಹಿಳೆಯ ವಿಶೇಷ ಸಾಮರ್ಥ್ಯ, ಶಕ್ತಿ, ಎದೆಗಾರಿಕೆ ಇವೆಲ್ಲವನ್ನೂ ಗಟ್ಟಿಯಾಗಿ ಪ್ರತಿಪಾದಿಸಲು ಶುರು ಮಾಡಿದಂತಹ ಕಾಲ. ಈ ಆತ್ಮಶೋಧನೆ ಮತ್ತು ಸತ್ಯ ಶೋಧನೆಗೆ
ಹಲವಾರು ಕಾರಣಗಳು ಇದ್ದವು. ರಾಜಕೀಯ, ಆರ್ಥಿಕ, ಸಾಮಾಜಿಕ ಹೀಗೆ. 2 ಮಹಾಯುದ್ಧಗಳು, ಮತದಾನದ ಹಕ್ಕಿಗಾಗಿ ನಡೆದ ಹೋರಾಟಗಳು, ಸ್ತ್ರೀ ಮುಕ್ತಿ ಚಳುವಳಿ ಇವೆಲ್ಲವುಗಳ ಪ್ರಭಾವದಿಂದ ಆ ಕಾಲದೊಳಗೆ ಜಗತ್ತಿನ ಅನೇಕ ದೇಶಗಳಲ್ಲಿ, ಅನೇಕ ಭಾಷೆಗಳಲ್ಲಿ ಸ್ವಲ್ಪ ಹಿಂದೆ ಸ್ವಲ್ಪ ಮುಂದೆ ಮಹಿಳೆಯರಲ್ಲಿ ಈ ಹೊಸ ಜಾಗೃತಿ ಮೂಡಿತು. ಇದು ನಮಗೆಲ್ಲ ಗೊತ್ತಿದ್ದಿದೆ. ಪರಿಣಾಮ ಹಲವು ಸ್ವರೂಪದ್ದು. ಪಿತೃಪ್ರಧಾನ ಮೌಲ್ಯಗಳು, ಸಮಾಜ, ಸಂಸ್ಥೆಗಳು ಇವುಗಳಿಗೆ ನೇರವಾಗಿ ಸವಾಲೆಸೆಯೋದು, ಮಹಿಳೆಯರ ಮೇಲಾಗುವ ದೌರ್ಜನ್ಯ, ಅತ್ಯಾಚಾರ, ದಬ್ಬಾಳಿಕೆಗಳನ್ನು ತೀವ್ರವಾಗಿ ಖಂಡಿಸುವುದು ಹೀಗೆಲ್ಲ ಸೇರಿ ಶತಮಾನದ ಕೊನೆ ಮುಟ್ಟುವ ಹೊತ್ತಿಗೆ ನಮ್ಮ ಮಹಿಳಾ ಸಾಹಿತ್ಯದೊಳಗೆ ಕನ್ನಡವೂ ಸೇರಿದಂಗೆ ಮಹತ್ವದ ಬದಲಾವಣೆಗಳಾದವು. ಅದು ಮುಂದಿನ ಅಂದರೆ 21ನೇ ಶತಮಾನದೊಳಗೆ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ಅಂತಂದ್ರೆ, ಇವತ್ತು ನಮ್ಮ ಕನ್ನಡದ ಕಥೆಗಾರ್ತಿಯರು, ಕಾದಂಬರಿಗಾರ್ತಿಯರು, ವಿಮರ್ಶಕಿಯರು ಮುಖ್ಯವಾಗಿ ಮತ್ತು ಕವಯಿತ್ರಿಯರು ಜಗತ್ತಿನ ಯಾವುದೇ ಭಾಷೆಯ ಶ್ರೇಷ್ಠ ಸಾಹಿತ್ಯಕ್ಕೆ, ನಾನು ಹೇಳ್ತಾ ಇರೋದು ಕೇವಲ ಮಹಿಳಾ ಸಾಹಿತ್ಯವಲ್ಲ, ಒಟ್ಟು ಸಾಹಿತ್ಯ, ಯಾವುದೇ ದೇಶದ ಯಾವುದೇ ಭಾಷೆಯ ಸಾಹಿತ್ಯಕ್ಕೆ ಸರಿಸಮನಾಗಿ ನಮ್ಮವರು ನಿಲ್ಲಬಲ್ಲವರಾಗಿದ್ದಾರೆ. ಇದು ಮಾತ್ರ ಬಹಳ ಅಭಿಮಾನದ ಸಂಗತಿ. ಆದರೆ ನಾನು ಬರವಣಿಗೆ ಪ್ರಾರಂಭಿಸಿದಾಗ ಸ್ತ್ರೀವಾದ, ಸ್ತ್ರೀ ಮುಕ್ತಿ ಇತ್ಯಾದಿ ಐಡಿಯಾಲಜಿಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಯಾಕಂದರೆ ಬಹಳ ಸಣ್ಣ ವಯಸ್ಸಿಗೆ 5ನೇ ಅಥವಾ 6ನೇ ವರ್ಷ ವಯಸ್ಸಿಗಿಂದನೇ ನಾನು ಕತೆ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೆ. ನನ್ನ ತಂದೆ ಕನ್ನಡದವರು, ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು, ಕನ್ನಡ ಮತ್ತು ಇಂಗ್ಲೀಷ್ ಸಾಹಿತ್ಯ ಪ್ರಿಯರಾಗಿದ್ದರು. ನನ್ನ ತಾಯಿ ಮಹಾರಾಷ್ಟ್ರದವರು, ಮರಾಠಿ ಸಾಹಿತ್ಯ ಪ್ರಿಯರು, ಪ್ರಗತಿಶೀಲ ಮಹಾರಾಷ್ಟ್ರದ ಸಮಾಜ ಸುಧಾರಕರಿಂದ ಬಹಳ ಪ್ರಭಾವಿತರಾಗಿದ್ದವರು. ಹೀಗಾಗಿ ನಾನು ಕನ್ನಡ, ಮರಾಠಿ, ಮುಂದೆ ಇಂಗ್ಲೀಷ್, ಹಿಂದಿ ಈ ಎಲ್ಲ ಭಾಷೆಗಳ ಕಥೆಗಳನ್ನು ಆಸಕ್ತಿಯಿಂದ ಓದ್ತಾ ಇದ್ದೆ. ಕನ್ನಡದಲ್ಲಿ ಮಾಸ್ತಿಯವರು ನನಗೆ ಬಹಳ ಪ್ರಿಯವಾದ ಕಥೆಗಾರರಾಗಿದ್ದರು. ಸಣ್ಣ ಕಥೆಯೊಳಗೆ ಒಂದು ಸಿಂಗಲ್ ಥೀಮ್ ಮೇಲೆ ಫೋಕಸ್ ಮಾಡಬಹುದು. ಪರಿಣಾಮವಾಗಿ ಅದಕ್ಕೊಂದು ಉತ್ಕಟತೆ ಪ್ರಾಪ್ತ ಆಗ್ತದೆ. ಕಥೆಯ ಅಂತ್ಯದಲ್ಲಿ ಕಥೆಗಾರನ ವಿಶೇಷ ಕೌಶಲ ತೋರಿಸಲು ಅವಕಾಶ ಇರ್ತದೆ. ಒಟ್ಟಿನ ಮೇಲೆ ಸ್ವಲ್ಪ ಸಮಯದೊಳಗೆ ಓದಿ ಮುಗಿಸಿದ್ರೂ ತೀವ್ರವಾಗಿ ಮನಸ್ಸನ್ನು ತಟ್ಟಬಲ್ಲಂತಹ ಸಾಹಿತ್ಯ ಪ್ರಕಾರ ಸಣ್ಣ ಕತೆ. ನಾನು ಅದನ್ನು ಆಯ್ದುಕೊಂಡೆನೋ, ಅದೇ ನನ್ನನ್ನು ಆಯ್ದುಕೊಂಡಿತೋ ಗೊತ್ತಿಲ್ಲ. ಅರ್ಧ ಶತಮಾನಕ್ಕೂ ಹಿಂದೆ ಬರೆದಂಥ ಕಥೆಗಳು ನನ್ನವು. ಇವತ್ತಿನ ಯುವ ಪೀಳಿಗೆಗೆ ಆ ವಸ್ತು, ಆ ಅಭಿವ್ಯಕ್ತಿ, ಆ ಸಂವೇದನೆ, ಆ ವಿಚಾರಗಳು ಈ ಬಗ್ಗೆ ಏನು ಅನ್ನಿಸ್ತದೋ ನೋಡಬೇಕು. ಇವತ್ತಿನ ಓದು ಮತ್ತು ಸಂವಾದ ಕಾರ್ಯಕ್ರಮದೊಳಗೆ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನಾನು ಉತ್ಸುಕ ಆಗಿನಿ. ಇವತ್ತು ಕಾಲ ಬಹಳ ಬದಲಾಗಿದೆ. ಸತತವಾಗಿ, ವೇಗವಾಗಿ ಬದಲಾಗ್ತಾನೇ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ AI ಪ್ರಭಾವದಿಂದ, AI ಕೈಚಳಕದಿಂದ ಉಂಟಾಗ್ತಾ ಇರೋ ಅದ್ಭುತ ಸ್ಥಿತ್ಯಂತರಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ AI ಸಾಹಿತ್ಯದೊಳಗೂ ಕಾಲಿಟ್ಟು ಏನೇನು ಅನಾಹುತ ಮಾಡ್ತದೋ ಕಾಯ್ದು ನೋಡಬೇಕು. ಅದೇನೇ ಆದ್ರೂ, ಏನೇ ಹೋದ್ರೂ ಬಂದ್ರೂ ನೀವು ಮಾತ್ರ, ವಿದ್ಯಾರ್ಥಿಗಳು ಮಾತ್ರ ಓದುವುದನ್ನು ಎಂದಿಗೂ ಬಿಡಬೇಡ್ರಿ ಅಂತ ನನ್ನ ಕೋರಿಕೆ. ಓದ್ರಿ, ಒಳ್ಳೆಯ ಕೃತಿಗಳನ್ನು ಆಯ್ದು ನಿಮ್ಮ ಬಿಡುವಿನ ಸಮಯದಲ್ಲಿ ಜೀವನದುದ್ದಕ್ಕೂ ಓದ್ತಾ ಹೋಗ್ರಿ. ಅದರಿಂದ ಮಾತ್ರ ನಿಮ್ಮ ವ್ಯಕ್ತಿತ್ವ ಪುಟಗೊಳ್ಳುತ್ತದೆ, ರೂಪುಗೊಳ್ಳುತ್ತದೆ, ವಿಕಸಿಸುತ್ತದೆ. ಇವತ್ತಿನ ಈ ಕಾರ್ಯಕ್ರಮದ ಆಯೋಜನೆಯ ಹಿಂದೆ ಇರುವ ಎಲ್ಲ ವ್ಯಕ್ತಿಗಳಿಗೂ, ಶಕ್ತಿಗಳಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ನಮಸ್ಕಾರ.